ಈ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಯಾರೂ ಇಲ್ಲ. ಮನುಷ್ಯನ ಬುದ್ಧಿ ಒಂದೇ, ಹೊಟ್ಟೆ ಕಿಚ್ಚು. ಹಾಗಾಗಿ ನಾನು ಮನುಷ್ಯರಿಗಿಂತ ಜಾಸ್ತಿ ಪ್ರಕೃತಿ ಜೊತೆನೆ ಕಾಲ ಕಳೀತಿರೋದು. ನನ್ನ ಆಯ್ಕೆ ಪ್ರಕೃತಿ, ಪ್ರಾಣಿ, ಪಕ್ಷಿ. ಇವ್ರಿಗಿಂತ ದೊಡ್ಡ ದೇವ್ರು ಯಾರೂ ಇಲ್ಲ ಬಿಡಿ. ಬನ್ನಿ, ನನ್ನ ಸುತ್ತಮುತ್ತಲಿರೋ ಪರಿಸರನ ಪರಿಚಯ ಮಾಡ್ಕೊಡ್ತೀನಿ. ಈ ಕೀಟ ನೋಡಕ್ ಮಾತ್ರ ಇಷ್ಟು ಭಯಂಕರವಾಗಿ ಕಾಣುತ್ತೆ, ಆದ್ರೆ ನಾವು ತಿಳ್ಕೊಂಡಷ್ಟು ಅಪಾಯ ಏನೂ ಇಲ್ಲ. ಇದ್ರ ಹೆಸರು ಸೋಪ್ ಬೆರ್ರಿ ಅಂತ. ಸೂರ್ಯನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಮ್ಮ ಹಿಂದಿನ ತಲೆಮಾರಿನ ಜನ ಸೂರ್ಯೋದಯ ನೋಡಿ ಖುಷಿ ಪಡ್ತಾ ಇದ್ರು, ಇಲ್ಲ ಗ್ರಹಣ ದೋಷ ಅಮಾವಾಸ್ಯೆ ಅಂತ ದೂರ ಇರ್ತಿದ್ರು ಗೊತ್ತಿಲ್ಲ. ಹಾಗಂತ ನನ್ನ ಹಿರಿಯರು ಪ್ರಕೃತಿ ನೋಡಿ ಖುಷಿ ಪಟ್ಟಿಲ್ಲ ಅಂತೇನಿಲ್ಲ. ಸಮಯ ಸಿಕ್ಕಾಗೆಲ್ಲ ಪ್ರಕೃತಿ ಪೂಜಿಸ್ತಿದ್ರು, ಹೆಣ್ಣಿನ ಥರನೇ ಗೌರವಿಸ್ತಿದ್ರು. ಆದರೆ ಇವಾಗ ಪೂರ್ತಿಯಾಗಿ ಬದಲಾಗಿದ್ದಾರೆ. ಹಾಯ್, ನನ್ನ ಹೆಸರು ಗಣೇಶ್ ಅಂತ. ಎಲ್ಲರೂ ಪ್ರೀತಿಯಿಂದ ಗಣಿ ಅಂತಾರೆ. ಗಣೇಶ ಅನ್ನೋ ಹೆಸರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದರೆ ನನಗೆ ದೇವ್ರು ಕಂಡ್ರೇ ಆಗಲ್ಲ. ನಾನು ಚಿಕ್ಕವನಿದ್ದಾಗಿಂದ ನಾನು ತುಂಬ ಇಷ್ಟಪಡ್ತಿದ್ದ ದೇವರು ಅಂದರೆ ಅದು ಆಂಜನೇಯ ಮಾತ್ರ. ಯಾಕಂದರೆ ಆಂಜನೇಯ ಸ್ವಭಾವನೇ ಹಾಗೆ. ಯಾರೇ ಆಗಲಿ ಆತನ ಇಷ್ಟಪಟ್ಟೇ ಪಡ್ತಾರೆ. ಅದು ಹಿರಿಯರೇ ಆಗಲಿ ಕಿರಿಯರೇ ಆಗಲಿ, ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವ ಇಲ್ಲ. ಆತನ ಇಷ್ಟಪಡೋಕ್ಕೆ ನೀನು ಹಿಂದೂನೇ ಆಗಿರಬೇಕು, ನೀನು ಮುಸ್ಲಿಮೇ ಆಗಿರಬೇಕು ಅಂತಾನೂ ಇಲ್ಲ. ಮನುಷ್ಯ ಆಗಿದ್ರೆ ಸಾಕು. ಭೂಮಿ ಮೇಲೆ ಇಷ್ಟೆಲ್ಲ ನಡೀತಾ ಇದ್ರು ನನಗೆ ಅರ್ಥನೇ ಆಗದೆ ಇರೋ ಒಂದು ಪ್ರಶ್ನೆ ಅಂದ್ರೆ, ದೇವ್ರು ಏನ್ ಮಾಡ್ತಿದ್ದಾರೆ? ದೇವ್ರೇಕೆ ಭೂಮಿಗೆ ಬರ್ತಾ ಇಲ್ಲ? ನಮ್ ಕಷ್ಟಗಳನ್ನ ಯಾಕೆ ಕೇಳ್ತಾ ಇಲ್ಲ? ನನ್ನ ಕೊರಳಲ್ಲಿ ನಮ್ಮಮ್ಮ ಪ್ರೀತಿಯಿಂದ ಕೊಡ್ಸಿರೋ ಆಂಜನೇಯನ್ ತಾಯ್ತಾ ಇದೆ. ಈಗಲೇ ಎಸಿತೀನಿ, ಯಾಕಂದ್ರೆ ನನಗೆ ದೇವ್ರು ಕಂಡ್ರೇನೆ ಆಗಲ್ಲ. ನಮ್ದೊಂದು ಚಿಕ್ಕ ಗ್ಯಾಂಗ್. ಬನ್ನಿ ಅವ್ರ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಇವನ ಹೆಸರು ಪವನ ಅಂತ, ಇವನ ಹೆಸರು ದರ್ಶಿತ್, ಇವನ ಹೆಸರು ತರುಣ ಅಂತ. ಆದ್ರೆ ನಾವೆಲ್ಲ ಇವನ್ನ ಬುದ್ಧ ಅಂತ ಕರಿತೀವಿ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕಬಡ್ಡಿ ಅಂಡ್ ಬಾಕ್ಸಿಂಗ್ ಮೈ ಒನ್ ಆಫ್ ದಿ ಫೇವರೆಟ್ ಸ್ಪೋರ್ಟ್ಸ್. ರಜಾ ಬಂದ್ರೆ ಸಾಕು ಇವ್ರನ್ನ ಎತ್ಕೊಂಡು ಹೋಗ್ತಿದ್ದೆ. ಅದಕ್ಕೆ ಕಾರಣನೂ ಇದೆ. ಈ ದೊಡ್ಡವ್ರಿಗಿಂತ ಚಿಕ್ಕವ್ರ ಜೊತೆ ಕಬಡ್ಡಿ ಆಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ, ನಾವೇ ಗೆಲ್ಬೋದು ಅಂತ ಅನ್ಕೋತೀವಿ. ಆದ್ರೆ ಅದು ಉಲ್ಟಾ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಕಣೋ ತರುಣ, ಬಾರೋ ಬೇಗ, ಲೇ ಹಿಡಿದ್ರು ಕಣೋ ಬಾರೋ. ಇವಾಗ ಗೊತ್ತಾಯ್ತಾ ನಾ ಯಾಕೆ ಹಾಗೆ ಹೇಳ್ದೆ ಅಂತ? ಅವರಿಗೆ ನಾನು ಬಾಕ್ಸಿಂಗ್ ಹೇಳ್ಕೊಡ್ತಿದ್ದೆ, ದರ್ಶಿತ್ ಯೋಗ ಮಾಡ್ತಿದ್ದ. ಅವರಿಗೆ ಕಷ್ಟ ಅಂತ ಬಂದಾಗೆಲ್ಲ ನಾನು ಜೊತೆನೇ ಇರ್ತಿದ್ದೆ. ಸ್ವಂತ ತಮ್ಮಂದಿರು ಅಲ್ಲದೆ ಹೋದ್ರು ತಮ್ಮಂದಿರು ತರಾನೇ ಇದ್ರು. ನನಗೆ ದೇವ್ರ ಕಂಡ್ರೆ ಯಾಕಾಗಲ್ಲ ಅಂತ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಿಡಿ, ಅದೆಲ್ಲ ನಮ್ಗೆ ಯಾಕೆ? ಎಲ್ಲಾ ದೇಶದಲ್ಲೂ ಬಡವರು ಶ್ರೀಮಂತರು ಅಂತ ಇದ್ದಿದ್ದೆ. ಅದೆಲ್ಲ ತಗೊಂಡು ನಾವೇನ್ ಮಾಡೋಣ ಅಂತ ಇರೋ ನಮ್ಮ ಜನಗಳಲ್ಲಿ ನಾನ್ ಕೇಳ್ಕೊಳ್ಳೋದು ಒಂದೇ. ಸೌಜನ್ಯ ಕೊಲೆ ಆಗಿ ಅವಳ ಮೇಲೆ ನಿರಂತರ ಅತ್ಯಾಚಾರ ಮಾಡಿ ಕಾಡಲ್ಲಿ ಬಿಸಾಡ್ ಹೋದಾಗ ಆ ಕಾಡಲ್ಲಿ ಯಾವ ಅಣ್ಣಪ್ಪ ಸ್ವಾಮಿನೂ ಬರಲಿಲ್ಲ. ರುಕ್ಸಾನನ್ ಕೊಲೆ ಆದಾಗ ಯಾವ ಅಲ್ಲಾನೂ ಬರಲಿಲ್ಲ. ಇವಾಗ ನೇಹ ಕೊಲೆನೂ ನಡೆದೋಯ್ತು, ಯಾವ ದೇವ್ರು ಅಲ್ಲಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಆ ದೇವ್ರೆ. ಇಂಥವ್ರ ಪರವಾಗಿ ನಾವೇನಾದ್ರೂ ಕನಿಕರದಿಂದ ಮಾತಾಡಿದ್ರೆ ನೀನ್ ಹಿಂದೂನೇ ಅಲ್ಲ ಅನ್ನೋ ತರ ಮಾತಾಡ್ತಾರೆ ನಮ್ಮ ಜನ. 1000 ಜನ 1000 ತರ ಮಾತಾಡ್ಲಿ, ನಾನ್ ಮಾತ್ರ ದೇವ್ರು ನಂಬಲ್ಲ. ಹೇ ಪವನ, ಬಾರೋ ಕುತ್ಕ ಬಾರೋ. ಮತ್ತೇನ್ ಸಮಾಚಾರ? ನಾ ಎಲ್ಲಾ ಕಡೆನೂ ಇರ್ತೀನಿ. ಮತ್ತೇನ್ ವಿಶೇಷ? ಗಾಳಿಪಟ ಮಾಡ್ಕೊಡ್ತೀನಿ ಅಂದಿದ್ದೆಲ್ಲ. ಗಾಳಿಪಟ ಮಾಡ್ಕೊಡ್ತೀನಿ ಕಣೋ, ನಾನೇ 1 ವಾರ ಗಾಳಿಪಟ ಮಾಡ್ಕೊಂಡು ತಗೋಬರ್ತೀನಿ. ಗಾಳಿಪಟ ಸರಿ ಕಣೋ, ಇವಾಗ್ಲೇ ಗಾಳಿಪಟ ಮಾಡ್ಕೊಂಡು ತರ್ತೀನಿ, ಹೋಗು. ಗಾಳಿಪಟ ಲೋ, ಮಳೆಗಾಲದಾಗ ಯಾರೋ ಗಾಳಿಪಟ ಮಾಡ್ತಾರೆ, ಕೊಡ್ರೋ ಇಲ್ಲೇನಾದ್ರು? ಇರೋ ಗಾಳಿಪಟನ್ ಕಡ್ಡಿಗಿಂತ ಕೋಲಲ್ಲಿ ಚೆನ್ನಾಗ್ ಮಾಡ್ಬೋದು. ನಿಂತ್ಕೊಳ್ಳೋ, ಬ್ಯಾಡ್ವಾ? ನೆಟ್ಟಿಗೆ ABCD ಬರಲ್ಲ, ಗಾಳಿಪಟನು ಬೇಡ, ಏನು ಬೇಡ, ಹೋಗೋಣ. ನಮ್ಮೂರಲ್ಲಿ ನನ್ ಕಂಡಾಗೆಲ್ಲ ಜನ ಕೇಳ್ತಾ ಇದ್ದಿದ್ ಪ್ರಶ್ನೆ ಒಂದೇ, ಇವಾಗ ಚೆನ್ನಾಗಿದೀಯಾ ತಾನೆ ಅಂತ. ನಾನು ಇವರೆಲ್ಲ ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಆಗಿಬ್ರು ಅಜ್ಜಂದ್ರು ಹೇಳಿದ್ರು ನೋಡಿ, ಕೇಳಿ ನನ್ನ ಮೈ ನಡುಗ್ ಹೋಯ್ತು. ಅವತ್ತು ನಿಜವಾಗ್ಲೂ ನಾನು ಕಂಡಿದ್ದು, ನಾನು ಮಾತಾಡ್ಸಿದ್ದು ಪವನನ ಅಥವಾ ದೇವ್ರ? ಪವನ ಆಗಿದ್ರೆ ಅವರಿಗೂ ಕಾಣ್ತಿದ್ದ. ಅವ್ರು ಹೇಳಿದ್ದು ನಾನು ಒಬ್ಬನೇ ಮಾತಾಡ್ತಾ, ನಾನು ಒಬ್ಬನೇ ಓಡ್ತಾ ಹೋಗ್ತಾ ಇದ್ದೆ ಅಂತ. ಹಾಗಿದ್ರೆ ಅವತ್ತು ನಾನು ಓಡಿಸ್ಕೊಂಡು ಹೋಗಿದ್ದು ಯಾರನ್ನ?
ನನ್ನ ಜೊತೆ ಮಾತಾಡಿದ್ದು ಯಾರಿರ್ಬೋದು? ಭಗವಂತ, ಒಂದು ಗೊತ್ತಾಗ್ತಿಲ್ಲಲ್ಲಪ್ಪ. ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर जन भरन विराज सुबेसा कानन कुंडल कुंचित केसा हाथ वज्र भरन विराज सुबेसा कानन कुंडल कुंचित केसा हाथ वज्र और ध्वजा विराज. ಅವತ್ತು ನಿಜವಾಗ್ಲೂ ಬಂದಿದ್ದು ಆಂಜನೇಯನೇ, ನನಗೆ ಮಾತ್ರ ಕಂಡಿದ್ದು, ಇವರಿಬ್ಬರಿಗೂ ಕಾಣಲಿಲ್ಲ. ಐ ಥಿಂಕ್ ಐ ಆಮ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ಒನ್ ಬಿಕಾಸ್ ಐ ವಿಟ್ನೆಸ್ಡ್ ಮೈ ಲಾರ್ಡ್ ಹನುಮಾನ್ ಡೈರೆಕ್ಟ್ಲಿ. ಅವತ್ತು ಗೊತ್ತಾಯ್ತು ನನ್ನ ನಿರ್ಧಾರ ತಪ್ಪು ಅಂತ. ಪ್ರತಿ ಸಲ ನಮ್ಮ ಕಷ್ಟ ಕೇಳಕ್ಕೆ, ನಮ್ಮನ್ನು ಕಾಪಾಡಕ್ಕೆ ದೇವ್ರೇ ಯಾಕೆ ಭೂಮಿಗೆ ಬರಬೇಕು? ಮಕ್ಕಳೇ ದೇವ್ರ ಸಮಾನ ಅಲ್ವಾ? विद्यावान गुणी अति चातुर राम काज करिबेको आतुर विद्यावान गुणी अति चातुर राम काज करिबेको आतुर प्रभु चरित सुनबेको रसिया प्रभु चरित सुनबेको रसिया राम लखन सीता वन बसिया रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे.